ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ. ಮಹೇಶವನ ಮಹಿಮೆಯ ಬೆಳಕು, ಬಾಲಭಕ್ತಿಯ ಅಮೃತಧಾರೆ, ಭಕ್ತಿಯ ಬಲದಾಲವು, ಪ್ರೇಮದ ಸ್ಪರ್ಶದಲ್ಲಿ ರಾಜಕುಮಾರ ರಾಜಕುಮಾರಿಯ ಹೃದಯ ಸಂಗಮ. ಋಷಿಯ ಶಾಪ, ದುಷ್ಟನ ದರ್ಪ, ಸತ್ಯದ ವಿಜಯದ ಸಂಗಮ. ಕುತಂತ್ರ ಹಾಸ್ಯದ ನಡುವೆ ಶಿವಕೃಪೆಯೇ ಅಂತಿಮ. ಜಯಗಾನ ಶರಣಯಾಗ, ಶರಣಯ ಶರಣಯಾಗ, ಶರಣಯ ಶರಣಯಾಗ, ಶರಣಯ ಶರಣಯಾಗ. ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಸ್ವರ್ಣಯಾಗ ನಾಟಕ ಆರಂಭದಲ್ಲೇ ಒಂದು ಸಂಚಲನವನ್ನು ಮೂಡಿಸಿದಂತಹ ಒಂದು ನಾಟಕ. ಬಹುಶಃ ಈಗ 5-6 ಕಡೆ ಪ್ರದರ್ಶನ ಕಂಡಿದೆ. 5 ಕಡೆಗೂ ನಾನು ಹೋಗಿದ್ದೇನೆ. ಬಟ್ ಒಂದರಿಗಿಂತ ಒಂದು ಕಡೆ ವಿಭಿನ್ನವಾಗಿ ಹೊಸ ರೀತಿಯಲ್ಲೇ ಅದು ಒಂದು ಪ್ರದರ್ಶನ ಕಾಣ್ತಾ ಇದೆ ಹೊರತು ಅದರ ಒಂದು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಪ್ರಸಿದ್ಧಿ ಪಡೆದಂಥ ಒಂದು ನಾಟಕ. ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೈಸೂರು ಮಂಡ್ಯದಲ್ಲಿ ಇದ್ದವಾಗ ಸಾಮಾನ್ಯವಾಗಿ ಪೌರಾಣಿಕ ನಾಟಕಗಳನ್ನು ಅಲ್ಲಿ ಕಲಾಮಂದಿರಗಳಲ್ಲಿ ಜಾಸ್ತಿ ಪ್ರದರ್ಶನ ಆಗ್ತಾ ಇತ್ತು. ಸೊ ಅದನ್ನು ನೋಡುವಾಗ ನನಗೆ ಅನಿಸ್ತಾ ಇತ್ತು, ಇಂಥ ನಾಟಕಗಳು ಯಾಕೆ ನಮ್ಮ ಕಡೆಗಿಲ್ಲ, ನಾವು ಬರೀ ಸಾಮಾಜಿಕ ನಾಟಕಗಳಷ್ಟೇ ನೋಡ್ತಾ ಇದ್ದೀವಲ್ಲ. ಯಾಕಂದರೆ ನಮ್ಮ ತಾತ ತಂದೆ ತಾಯಿಗಳೆಲ್ಲ ಹೇಳ್ತಾ ಇದ್ದು ಪೌರಾಣಿಕ ನಾಟಕಗಳು ಹಾಗಿರ್ತದೆ ಹೀಗಿರ್ತದೆ ಅಂತ, ಬಟ್ ನಾವು ನೋಡಿರಲಿಲ್ಲ. ಸೊ ಅಂಥ ಒಂದು ಅವಕಾಶ ಈ ಸುಜಿತ್ ನಾಯ್ಕ್ ಅವರಿಂದ ನಮಗೆ ಇಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ನಾವೊಂದು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ನಮ್ಮ ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾವಿದರಿದ್ದೀರಿ ಅಥವಾ ನಾಟಕ ಮಂಡಳಿಯವರು ಕೂಡ ಇದ್ದೀರಿ. ಸೊ ಎಲ್ಲರಿಗೂ ಜೀವಮಾನದಲ್ಲಿ ಒಮ್ಮೆ ಆದರೂ ಇಂಥ ಒಂದು ಪಾತ್ರ ಮಾಡುವ ಅವಕಾಶ ಮಾಡಬೇಕಂತ ಇರುತ್ತೆ. ಯಾಕಂದ್ರೆ ನಾವು ಸಾಮಾಜಿಕನೇ ಮಾಡ್ತಾ ಇದ್ರೆ ಒಂದು ನಾವು ಎಲ್ಲ ರೀತಿಯಲ್ಲೂ ನಾವು ಅಭಿನಯನ ಮಾಡಬೇಕು. ಸೊ ಎಲ್ಲರೂ ಕೂಡ ಇಂಥ ಒಂದು ನಾಟಕ ನಿಮ್ಮ ಕಡೆ ಪ್ರದರ್ಶನ ಮಾಡಿಕೊಂಡು ನೀವು ಇದರಲ್ಲಿ ಭಾಗವಹಿಸಿ ಪೌರಾಣಿಕ ನಾಟಕದಲ್ಲಿ ಅಭಿನಯಿಸಿದಂತಹ ಒಂದು ಕೀರ್ತಿ ನಿಮಗೂ ಬರಲಿ ಅಂತ ಒಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಂದು ವಿಶೇಷವಾಗಿ ಇಲ್ಲಿ ನೋಡಿದೆ ನಾನು ಎಲ್ಲ ಪಾಲಕರು ಪೇರೆಂಟ್ಸ್ ತಮ್ಮ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿದ್ದಾರೆ. ಭಾಳ ಖುಷಿ ಅನಿಸುತ್ತೆ ಈ ಥರ ಮಕ್ಕಳನ್ನ ಕರ್ಕೊಂಡು ಬಂದು ಇಂಥ ಒಂದು ಪೌರಾಣಿಕ ನಾಟಕಗಳ ಬಗ್ಗೆ ಅವರಿಗೆ ಸದಭಿರುಚಿಯನ್ನು ಮೂಡಿಸಿ ಅವರಿಗೂ ಕೂಡ ಇಂಥ ಒಂದು ಕಲೆಗಳಲ್ಲಿ ಆಸಕ್ತಿ ಬರುವ ಹಾಗೆ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೂಡ ಮನವಿ ಮಾಡ್ತೇನೆ. ಮತ್ತು ಈ ನಾಟಕದ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಈಗಾಗಲೇ ಸಮಯ ಬಹಳ ಮೀರಿದೆ. ಇಲ್ಲಿ ಕೂಡ ಉತ್ತಮ ಅದ್ಭುತ ಕಲಾವಿದರು ಕೂಡ್ಕೊಂಡು ಒಂದು ನಾಟಕ ಮಾಡ್ತಾ ಇದ್ದಾರೆ. ಎಲ್ಲರೂ ಕೊನೆಯವರೆಗೂ ನೋಡಿ ಮತ್ತು ಈ ನಾಟಕಕ್ಕೆ ತಮ್ಮ ಶುಭ ಹಾರೈಕೆಯನ್ನು ಹಾರೈಸಿ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದ. ಶಿವನ ಕೊರಳಿನಲ್ಲಿ ಪಾಷಾಣದ